ಇನ್ನು ಹುಬ್ಬಳ್ಳಿ ಕರಸೇವಕನ ಬಂಧನವನ್ನ ವಿರೋಧಿಸಿ ಬಿಜೆಪಿ ಪ್ರತಿಭಟನೆಗೆ ಮುಂದಾಗಿರೋದು. ಈ ಬಗ್ಗೆ ಗೃಹ ಸಚಿವ ಜಿ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ. ಇದು ಯಾವುದೇ ವೈಯಕ್ತಿಕ ವಿಚಾರ ಅಲ್ಲ, ಸರ್ಕಾರದ ವಿಚಾರ. ನಮಗೆ ತಾಕತ್ತಿದೆಯೋ ಇಲ್ವೋ ಅನ್ನೋದಕ್ಕೆ ಜನ ಉತ್ತರ ಕೊಟ್ಟಿದ್ದಾರೆ. ಕಾನೂನಿನ ವಿರುದ್ಧ ನಡೆದುಕೊಂಡಿರುವ ವ್ಯಕ್ತಿಗೆ ಬಿಜೆಪಿ ಸಹಕಾರ ಕೊಡ್ತಾ ಇದೆ. ಹಿಂದೆಯೂ ಇವರದ್ದೇ ಸರ್ಕಾರ ಇತ್ತು, ಖುಲಾಸೆ ಮಾಡಬಹುದಿತ್ತು. ಬಿಜೆಪಿ ಪ್ರತಿಭಟನೆ ವಿರುದ್ಧ ಗೃಹ ಸಚಿವ ಪರಮೇಶ್ವರ್ ವಾಗ್ದಾಳಿ ನಡೆಸಿದ್ದಾರೆ. ಇದು ಯಾರು ಇಂಡಿವಿಜುವಲ್ಸ್ ಅಲ್ಲ, ಇದು ಒಂದು ಸರ್ಕಾರ, ಅಧಿಕೃತವಾಗಿ ಜನರಿಂದ ಚುನಾಯಿತನಾಗಿರ್ತಕ್ಕಂಥ ಸರ್ಕಾರ. ಇದಕ್ಕೆ ತಾಕತ್ತಿದೆಯೋ ಇಲ್ವೋ ಅದು ಜನ ಕೊಟ್ಬಿಟ್ಟಿದಾರಲ್ಲ. ತಾಕತ್ತು ಕೊಟ್ಟಿದ್ದಾರೆ, ಅಧಿಕಾರನೂ ಕೊಟ್ಟಿದ್ದಾರೆ, ಕಾನೂನು ಕೊಟ್ಟಿದ್ದಾರೆ. ಆ ಕಾನೂನಿನ ಅಡಿಯಲ್ಲಿ ಸರ್ಕಾರ ಕೆಲಸ ಮಾಡುತ್ತೆ. ಅವರು ಕರಸೇವಕ ಅಂತ ಎಲ್ಲೂ ಕೂಡ FIR ನಲ್ಲಾಗ್ಲಿ ಅಥವಾ ಬೇರೆ ಯಾವುದೇ ಇದರಲ್ಲಿ ಬಂದಿಲ್ಲ. ಅವರು ಒಬ್ಬ ಅಪರಾಧಿ ಸ್ಥಾನದಲ್ಲಿ ಇರ್ತಕ್ಕಂಥವನು. ಸುಮಾರು 16 ಕೇಸಸ್ಸು ಆತನ ಮೇಲೆ ಆಗಿರ್ತಕ್ಕಂಥದ್ದು. ಅದರಲ್ಲಿ ಕೆಲವೆಲ್ಲ ಬಿಡುಗಡೆ ಆಗಿದೆ. ಅಂಥವರಿಗೆ 16 ಕೇಸಸ್ಸು ಇರ್ತಕ್ಕಂಥವನಿಗೆ ಮತ್ತು ಕಾನೂನಿಗೆ ವಿರುದ್ಧವಾಗಿ ನಡ್ಕೊಳ್ತಾನೆ ಅಂದವನಿಗೆ ಭಾರತೀಯ ಜನತಾ ಪಾರ್ಟಿಯವರು ಇಷ್ಟೊಂದು ಸಹಕಾರ ಮಾಡ್ತಾರೆ ಅಂದ್ರೆ ಅವ್ರಿಗೆ ಏನಾಗಿದೆಯೋ ನನಗೆ ಗೊತ್ತಿಲ್ಲ. ನಾವು ಅವರು ಹಳೆ ಕೇಸ್ಗಳನ್ನೆಲ್ಲ ನಾನು ನಿನ್ನೆನೂ ಕೂಡ ಕ್ಲಾರಿಫಿಕೇಶನ್ ಕೊಟ್ಟಿದ್ದೇನೆ. ಹಳೆ ಕೇಸ್ಗಳನ್ನೆಲ್ಲ ತೆಗೆಯುವಾಗ ಇವನದ್ದು ಬಂದಿದೆ. ನಿಜ 31 ವರ್ಷ ಯಾಕೆ ಕಾಯ್ತಾ ಇದ್ರು ಹಾಗೆ ಅಂತೇಳಿ, ಅದು ಅವಾಗ ಅವರು ಇದ್ರಲ್ಲ, 4 ವರ್ಷ ಅವರು ಇದ್ರು, ಹಿಂದೆ ಮನೆ ಯಡಿಯೂರಪ್ಪನವ್ರು ಇದ್ರು, ಆಗೆಲ್ಲಾನು ತೆಗೆದಾಕ್ಬೋದಾಗಿತ್ತು ಅಥವಾ ಅವ್ರಿಗೆ ಖುಲಾಸೆ ಮಾಡ್ಬೋದಾಗಿತ್ತು. ಅವರು ಏನ್ ಮಾಡಿಲ್ಲ. ಅದರಿಂದ ಯಾರನ್ನ ಯಾರು ಬ್ಲೇಮ್ ಮಾಡಬೇಕು ಅನ್ನೋದೇ ಈಗ ಪ್ರಶ್ನೆ. ಈಗ ನಾವು ಏನು ಇಡೀ ರಾಜ್ಯದಲ್ಲಿ ಯಾವ್ದು ಹಳೆ ಕೇಸ್ಗಳಿದೆ ಅದನ್ನೆಲ್ಲ ಇಷ್ಟೊಂದು ವರ್ಷ ಇಟ್ಕೊಳ್ತಿದ್ದೀರಲ್ಲಪ್ಪ, ಇಟ್ಕೋಬೇಡಿ ನೀವು, ಅದನ್ನ ಕಾನೂನು ಪ್ರಕಾರ ಅದನ್ನ ಏನ್ ಮಾಡಬೇಕು ಕ್ರಮ ಮಾಡಿ ಅಂತ ಹೇಳಿ ಜನರಲ್ ಆಗಿ ಹೇಳಿರ್ತಕ್ಕಂಥದ್ದು. ಅದನ್ನ ಅವರು ಆ ಸಿಟಿಗೆ ಸಂಬಂಧಪಟ್ಟಾಗಿ ಮಾಡಿದ್ದಾರೆ. ಅದು ಪ್ರತಿಭಟನೆ, ಅವ್ರಿಗೆ ಹಕ್ಕು ಪ್ರತಿಭಟನೆ ಮಾಡುವಂತದ್ದು. ವಿರೋಧ ಪಕ್ಷಕ್ಕಾಗ್ಲಿ ಯಾರಿಗಾದ್ರೂ ಅದು ಹಕ್ಕಿದೆ, ಅದನ್ನ ಮಾಡ್ಲಿ ಅವರು. ನಾವೇನ್ ಬೇಡ ಅಂತ ಹೇಳೋದಿಲ್ಲ. ಅದಕ್ಕೆಲ್ಲ ಪೊಲೀಸ್ನವರು ಕಾನೂನು ಪ್ರಕಾರ ಏನ್ ಕ್ರಮ ತಗೋಬೇಕು ತಗೊಳ್ತಾರೆ. ಅದನ್ನ ನಾವು ಹಿಂಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.